ಪಾಪ ಆ ಸಣ್ಣ ಗಂಡ ಅವಜ್ಜ ಮನೆಗೆ ಬಂದು ಇಲ್ವ ರಾತ್ರಿ. ಅಯ್ಯೋ ನನ್ಗಂತೂ ಯಾಕೋ ಸಾಕಾದಂಗಾಯ್ತು, ನಿದ್ದೆ ಮಾಡ್ಬಿಟ್ಟೆ. ಅಯ್ಯೋ ಹೋಗಿ ಮನೆ ಹತ್ರ ಹೋಗಿ ಕೇಳ್ಕೊಂಬರೋಣ. ಪಾಪ ಅವಳಿಗೆ ಹೆಂಗೂ ಒಂದು ಆಸರೆ ಸಿಕ್ಕಿತ್ತು, ಆದ್ರೆ ಅವಜ್ಜ ಬಂದು ಹೆಂಗೆ ಯಾರು ಹೇಳ್ತಾನೆ ಇಲ್ವಲ್ಲ. ಏ ಲಸ್ಮಕ್ಕ, ನೀನ್ ಎಲ್ಲಿಗೆ ಹೋಗ್ತಾ ಇದ್ಯಾ? ಮೊದ್ಲೇ ನಿನ್ಗೆ ಇನ್ನೂ ಕಾಲು ಸರಿಯಾಗಿ ಇದಾಗಿಲ್ಲ, ಅಲ್ಲೇನೆ ಕುಂತ್ಕೊಂಡು ಎಲ್ಗೋ ಹೋಗ್ತಾ ಇದ್ಯಾ? ಎಲ್ಲಿಗೆ ಹೋಗ್ತೀಯೇ? ಅಯ್ಯ ಎಲ್ಗೂ ಹೋಗ್ಬೇಡ್ರಿ ಅಂತ ಡಾಕ್ಟರ್ ಹೇಳವ್ರೆ, ಸಣ್ಣ ದೂರ ಓಡಾಡ್ಬೇಡ್ರಿ ಸ್ವಲ್ಪ ದಿನ ಅಂತಂದೆ. ಈಗ ನೋಡಿ ರಾಲೆ ಎಲ್ಗೂ ಹೋಗ್ತಾ ಇದ್ದಿ ಇತ್ಲಾಗೆ. ಎಲ್ಲಿಗೆ ಹೋಗ್ಬೇಕು? ಎಲ್ಲೂ ಇಲ್ಲ ಕಣೆ, ಇಲ್ಲೇ ರಾತ್ರಿ ಸಣ್ಣಿ ಪಾಪ ಗಂಡ ಮನೆಗೆ ಬಂದಿಲ್ಲ, ಕತ್ಲಾತು ಅಂತಾನ ಬಂದಿದ್ಲು. ಬಂದೋ ಇಲ್ವೋ ಅಂತ ಕೇಳ್ಕೊಂಬರೋಣ ಅಂತ ಹೋಗ್ತಾ ಇದೀನಿ. ಬತ್ತಿ ಅವ್ರ ಮಂತಕ್ಕೆ ಬಾ, ಹೋಗ್ ಬರೋಣ. ಹೌದಾ, ಅವಜ್ಜ ಮನೆಗೆ ಬಂದಿಲ್ವಂತ? ಅಲ್ಲಿ ಎಲ್ಲಾದ್ರೂ ಎಣ್ಣೆ ಪಣ್ಣೆ ಕುಡಿಯಕ್ ಹೋಗಿರುತ್ತೆ, ಬಂದಿರ್ತಾನೆ ಹೇಳು. ಅಯ್ಯೋ ಇಲ್ಲ ಕಣೆ, ಪಾಪ ಅವಳು ಅಳ್ತಿದ್ಲು, ಎಲ್ಗೋತ ಏನೋ ಅಯ್ಯಪ್ಪ ಅಂತಾನ. ನಡಿ ಹೋಗಿ ಕೇಳ್ಕೊಂಬರೋಣ ಅದೇಲಿ. ಸರಿ ಬಾರಮ್ಮ. ಅವಜ್ಜಿನ ಎಲ್ಲಿ ಹೋಗಿರೋದು ಸಾಧ್ಯ? ಅದೇ ಎಣ್ಣೆ ಕುಡಿಯೋಕೆ ಜೊತೆಗಾನ ನೈಲ್ಗನ ಹೋಗಿರ್ತಾನೆ, ಇಲ್ಲಾಂದ್ರೆ ಯಾರ್ದಾನ ಊರಿ ಪರಿಗೇನೋ ಹೋಗ್ಯವನೋ ಏನೋ ಹೇಳ್ದಂಗೆ. ಯಾವ ಊರಿಗೂ ಹೋಗಲ್ಲ ಅವಜ್ಜ, ಯಾವ ಊರಿಗೆ ಹೋಗ್ತಾನೆ ಹೇಳು? ಹೋಗಂಗಿದ್ರೆ ಹೇಳಿ ಹೋಗ್ತಾನೆ, ಮನೆಗೆ ಹೇಳ್ದಂಗೆ. ಅದು ಕತ್ಲಾತಾಗಿ ಇನ್ ಯಾವ ಬಸ್ ಇದಾವೆ ಹೇಳು ಹೋಗಕ್ಕೆ? ಯಾವ ಬಸ್ಸು ಇಲ್ಲ, ಎಂಥದ್ದು ಇಲ್ಲ. ಸೌದಿ ತರಕಂತ ಹೊಲ್ತಕ್ಕೆ ಹೋಗಿದ್ದಂತೆ, ಬಂದೇ ಇಲ್ವಂತೆ ಕತ್ಲಾದ್ರೂ. ಈಗ ನಾನು ಬಂದೇವನೋ ಇಲ್ವೋ ಪಾಪ. ಅಯ್ಯೋ ಪಾಪ, ನಿಮ್ಮಪ್ಪೆ ಬರ್ಲಿಲ್ವಲ್ಲೋ ರಾತ್ರಿ ಎಲ್ಲ, ನನಗೆ ನಿದ್ದೆನೇ ಬರಲಿಲ್ಲ ಹೋಗತ್ತ. ಅಯ್ಯೋ ಎಲ್ಲಿ ಹೋತೋ ಏನೋ. ಸಾಕಿ ನೋಡಿರಿ ಮನೆಯಾಳ ಮುಂಡೆ, ನಾನೇ ಏನೋ ಮಾಡಿದ್ದೀನಿ ಅನ್ನಂಗೆ ಮಾತಾಡ್ತಾಳೆ. ಯಾರನ್ನ ಕೇಳಿಸ್ಕೊಂಡ್ರೆ ಅದೇ ನಿಜ ಅನ್ಕಮಲ್ವಾ? ಅಯ್ಯೋ ನಾನೇನೋ ದುಡ್ಡಿಗೆ ಒಡವೆ ಆಸ್ತಿಗೋಸ್ಕರ ಮದುವೆ ಆಗಲಿಲ್ಲ, ಏನೋ ನನಗೂ ಒಂದು ಆಸರೆ ಸಿಗುತ್ತೆ, ಅವಜ್ಜಿಗೂ ಒಂದು ಆಸರೆ ಸಿಗುತ್ತೆ ಅಂತ ಮದುವೆ ಆಗಿದ್ದು ಅಷ್ಟೇನೆ. ಯಮ್ಮ ಯಮ್ಮ ಯಾಕಮ್ಮ ಅಳ್ತಾ ಇದ್ಯಾ? ಅಪ್ಪ ಎಲ್ಲಿಗೆ ಹೋತು? ಯಾವಾಗ ಬರುತ್ತೆ? ಅಯ್ಯೋ ಏನ್ ಮಾಡೋದಪ್ಪ, ನಿಮ್ಮಪ್ಪ ಎಲ್ಲಿಗೆ ಹೋದ್ನೋ ಏನೋ. ನನಗೊಂದ್ ಕಡೆ ಸಿಟ್ಟು ಬರುತ್ತೆ, ಒಂದ್ ಕಡೆಗೆ ಅಳುನೂ ಬರುತ್ತೆ, ಏನ್ ಮಾಡೋದು ಅಂತಾನೇ ಗೊತ್ತಾಗ್ತಿಲ್ಲ ಹೋಗತ್ತ. ಅಯ್ಯೋ ಸಣ್ಣಿ ಸಣ್ಣಿ, ಎಲ್ಲಿ ಬಂತೇನೆ ಅವಜ್ಜ ಸಿದ್ದಜ್ಜ ರಾತ್ರಿ? ಅಯ್ಯೋ ಇಲ್ಲ ಕಣ್ಲಸ್ಮಕ್ಕ, ಬರ್ಲಿಲ್ಲ. ರಾತ್ರಿ ನಾಗಣ್ಣ ತಿಪ್ಪೇನ ಮತ್ತೆ ಯಾರನ್ನೋ ಕಳಿಸಿತ್ತಂತೆ, ಎಲ್ಲ ಕಡೆ ಹುಡ್ಕಾಡಿದ್ರಂತೆ, ಎಲ್ಲೂ ಸಿಗ್ಲಿಲ್ಲ ಅಂತ ಬಂದು ಹೇಳಿರು. ನಾನಿನ್ನೇನು ಮಾಡೋಣ ಆಟತ್ನಾಗ ಹೇಳು? ಅದಕ್ಕೆ ಆತ ಈ ಹುಡುಗನ್ ಬೇರೆ ಇದ್ದ. ಒಳಗೆ ಮನೆ ಕಂಡ್ರೆ ನಿದ್ದೆನೇ ಬರಲಿಲ್ಲ, ಏನಾಯ್ತೋ ಏನೋ ಅಂತ ಬೈವದಂಗೆ ಆಗ್ತೈತಿ ಕಣ್ಲಸ್ಮಕ್ಕ. ಏನು ಮಾಡಿದೆ ಇವಾಗ? ಹೌದಾ? ಅಯ್ಯೋ ದೇವ್ರೆ, ಅಲ್ಲ ಅವಜ್ಜ ಎಂದು ಹೇಳ್ದೆ ಕೇಳ್ದೆ ಎಲ್ಗೂ ಹೋಗಾನೆ ಅಲ್ಲಪ್ಪ. ಅಲ್ಲ ಯಾವ್ದಾನ ಊರಿಗೆ ಪರಿಗೆ ಹೋಗಿದ್ದೀನಿ ನಿನ್ ಗಂಡ? ಹಂಗೆ ಹೋಗಂಗಿದೆ ಊರಿಗೆ ಪರಿಗೆ, ನನಗೆ ಹೇಳ್ಬಿಟ್ಟೆ ಹೋಗತ್ತಾನೆ. ಹಂಗೆ ಯಾಕೆ ಹೇಳ್ದಂಗೆ ಹೋಗ್ಬೇಕು ಹೇಳು? ಅದು ಅಲ್ದೇನೆ ಸೌದಿ ತತ್ತೀನಿ ಅಂತ ಹೊಲ್ ಕಡೆಗೆ ಹೋಗಿದ್ದು. ಅದ್ರಾಗೆ ಲಸ್ಮಕ್ಕ ಈ ಸಾಕಂ ಬೇರೆ, ಇವಳೆ ಏನೋ ಮಾಡವಳೆ, ಆಸ್ತಿಗೋಸ್ಕರ ಮದುವೆ ಆಗಿದ್ಲು ಹಂಗೆ ಹಿಂಗೆ ಅಂತನ ಏನೇನೋ ಬಾಯಿ ಬಂದಂಗೆ ಮಾತಾಡಿದ್ಲು ಕಣೆ ನೆನ್ನೆ ರಾತ್ರಿ. ನನಗಂತೂ ಅದನ್ನ ಕೇಳಿಸ್ಕೊಂಡ್ಮೇಲೆ ರಾತ್ರಿ ಎಲ್ಲ ನಿದ್ದೆನೆ ಬರಲಿಲ್ಲ. ಏನಪ್ಪ ಹಿಂಗನ್ಬಿಟ್ಲು ಈ ಸಾಕಮ್ಮ. ಅಲ್ಲ ನಾನು ನನ್ನ ಗಂಡನ ಆ ಥರ ಯಾಕೆ ಮಾಡಲಿ ಹೇಳು? ನನಗೆ ಯಾವ ಆಸ್ತಿ ಮೇಲೂ ಹಕ್ಕಿಲ್ಲ, ಏನೂ ಇಲ್ಲ, ಅಲ್ಲ ಆಸೆ ಇಲ್ಲ. ಅಲ್ಲ ನನ್ನ ಗಂಡನ ನನ್ನ ಮೇಲೆ ಅದು ನನಗೆ ತಾನೇ ಸಿಗೋದು. ಅಲ್ಲ ಅಯ್ಯಪ್ಪನ ಸಾಯಿಸಿ ನಾನು ಯಾವ ಇದಕ್ಕೆ ಹೋಗೋಣ ಹೇಳು ನರ್ಕಕ್ಕೆ? ನನ್ನ ಮಗ ಇದ್ದಾನೆ, ನನ್ನ ಮಗನ ಮೇಲೆ ಸಾಕ್ಷಿಯಾಗಿ ಹೇಳ್ತೀನಿ ಕಣೆ ಲಸ್ಮಕ್ಕ, ನಾನೇನು ಮಾಡಿಲ್ಲ. ಸೌದಿ ತತ್ತೀನಿ ಅಂತ ಹೋಗಿದ್ದ ಅಯ್ಯಪ್ಪ, ಬಂದೇ ಇಲ್ಲ ಅಷ್ಟೇ ಮನೆಗೆ. ಅಯ್ಯೋ ಸಣ್ಣಿ, ಹೋಗಿ ಹೋಗಿ ನೀನು ಆ ಸಾಕಮ್ಮನ ಮಾತಿಗೆ ತಲೆ ಕೆಡಿಸ್ಕೊಂಡು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂತೀಯಲ್ಲೇ. ಅವಳಿಗೆ ಆ ಕೊಟ್ಟು ರತ್ತೆ ಕಡಿಕೆ 3 ಕೊಟ್ಟು ಸೊಸೆ ಕಡಿಕೆ, ಹಂಗೆ ಅವಳಿಗೆ ಈ ವಜ್ಜನ ಮದುವೆ ಆಗಿ ವಜ್ಜನ ಒಡವೆ ದುಡ್ಡು ಎಲ್ಲನ ಕಿತ್ಕೋಬೇಕು ಅಂತ ಅನ್ಕೊಂಡಿದ್ಲು. ನೀನ್ ಮದುವೆ ಆಗಿದ್ಲು, ನೀನ್ ಮದುವೆ ಆದೆ, ಅದಕ್ಕೆ ಅವಳಿಗೆ ಹೊಟ್ಟೆ ಉರಿ. ಅವಾಗಿಂದನ ಏನಾದ್ರೂ ಕಿತಾಪತಿ ಮಾಡ್ತಲೇ ಇದ್ದಾಳೆ. ಅದಕ್ಕೆ ಇವಾಗ ವಜ್ಜ ಕಾಣ್ತಿಲ್ಲದಕ್ಕೆ ನಿನ್ ಮೇಲೇನೆ ಆರೋಪ ಮಾಡ್ತಾ ಇದ್ದಾಳೆ. ಯಾರು ಅವಳ ಮಾತಾ ನಂಬಲ್ಲ, ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ನೀರು. ಅವಳು ಸುಳ್ಪುರಿಕೆ ಅಂತ ಎಲ್ಲರಿಗೂ ಗೊತ್ತೈತಿ ಆ ಸಾಕಿ. ಅದಕ್ಕೆಲ್ಲ ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅಲ್ಲ ಮಿಕ್ಕಿರೋ ಟೈಮ್ನಾಗ ಯಾವಾಗಲೂ ಏನನ ಅಂದರೆ ಅದೊಂಥರ ಈಗ ಕಾಣಿಸ್ತಾ ಇಲ್ಲ ಅಂತ ನಾನೇ ದುಃಖದಲ್ಲಿದ್ದೀನಿ. ಇಂಥ ಸಂದರ್ಭದಾಗೆ ಅವಳಿಗೆ ಮಾತಾಡಿದ್ರೆ ಬೇಜಾರಾಗಲ್ವೇನೆ? ಭಾಗ್ಯಮ್ಮ ಹೇಳು ನೀನೇನೆ. ಏನು ಮಾಡೋಣ ಈಗ? ನೀವೇ ಹೇಳ್ರಿ, ಏನು ಮಾಡೋಣ ಅಂತ ಅವ್ರನ್ನ ಕೇಳಿರಿ, ಅವ್ರೇನು ಹೇಳ್ತಾರೆ? ನೀನೇ ಹೇಳ್ಬೇಕು, ನಿನ್ ಗಂಡ ಎಲ್ಲೋತ ವಜ್ಜ ಅಂತನ. ಏ ಸಾಕಮ್ಮ, ನಿನ್ಗೇನು ತಲೆಗೆಲ್ಲ ಕೆಟ್ಟೈತೋ ಹೆಂಗೆ? ಅಲ್ಲ ಅವಳ ಗಂಡ ಕಾಣ್ತಾ ಇಲ್ಲ ಅಂದ್ರೆ ಇವಳೇನೇ ಮಾಡ್ತಾಳೆ? ಇವಳಿಗೇನೇ ಗೊತ್ತಿರುತ್ತೆ? ಏ ಸಾಕಮ್ಮ, ನಾನು ಮೊದಲೇ ಈಗ ನನಗೆ ಸಿಟ್ಟುನು ಬತ್ತೈತೆ, ಗಾಳುನು ಬತ್ತೈತೆ. ನೀನು ಏನೇನೋ ಮಾತಾಡಬೇಡ, ಸುಮ್ಮನೆ ಹೋಗು, ನನ್ನ ತಲೆ ಕೆಡಿಸ್ಬೇಡ. ನನ್ನ ತಲೆ ಕೆಟ್ಟರೆ ಏನೂ ಇಲ್ಲ. ಏನೇ ಮಾಡ್ತೀಯಾ? ಅಯ್ಯೋ ಇರೋದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದಿಗೆ ಹೋದ್ರಂತೆ, ಹಂಗಾಯ್ತು ನೀನು ಬಾಳು. ಅವಜ್ಜ ಇದ್ರೆ ನಿನಗೆ ಇವಾಗ್ಲೇನೆ ದುಡ್ಡು ಪಡ್ಡು ಯಾತು ಸಿಗಲ್ಲ, ಒಡವೆ ಎಲ್ಲ. ಆಮೇಲೆ ಇನ್ನೊಂದು ಮದುವೆಗಿದ್ವಿ ಆಗಿ ಏನನ್ನ ಕರ್ಕೊಂಬಂದನು ಅಂತನ ನಿನಗೆ ಭಯ.
ಅದಕ್ಕೆ ಈಗಲೇನೆ ಆ ಅಜ್ಜಿನ ಮುಗಿಸ್ಬಿಟ್ರೆ ಎಲ್ಲ ನಿಂದೆ ಆಗುತ್ತಲ್ಲ ಅಂತ ನಿನ್ ಪ್ಲಾನು ನನಗೇನು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಿನ್ಗೆ ಬರೀ ಬಾಯಿ ಮಾತನ್ನ ಹೇಳಿದ್ರೆ ಸರಿಯಾಗಲ್ಲ, ಇರು ಮಾಡ್ತೀನಿ. ಬೇಕೇನೆ ಬೇಕೇನೆ ಮತ್ತೆ ಇನ್ನೊಂದ್ಸರಿ ನನ್ನ ಸುದ್ದಿಗೆ ರಾತ್ರಿ ಏನೋ ಹೋದ್ರೆ ಹೋಗ್ಲಿ ಬಿಡು ಅಂತಾನ ಸುಮ್ಮನಾದೆ. ತಿರ್ಗಾ ಈಗ ಬೇರೆ ಬಂದವಳೆ ಕೆಣಿಕೆಣು ನನ್ನ ರೇಗ್ಸಕ್ಕೆ. ನೀನೆಲ್ಲೇ ನೋಡಿದ್ದೆ ನನ್ನ ಗಂಡನ ನಾನು ಏನ್ ಮಾಡಿದ್ದೀನಿ ಅಂತಾನ ನಿನಗೇನು ಗೊತ್ತೇನೆ? ಅಲ್ಲ ನನ್ನ ಗಂಡ ಕಾಣಿಸ್ತಾ ಇಲ್ಲ ಅಂತ ನಾನೇ ಕಣ್ಣೀರ್ ಹಾಕ್ತಿದ್ರೆ ನೀನು ಬಂದು ಉರಿಯ ಬೆಂಕಿ ತುಪ್ಪ ಸುರಿತಾ ಇದ್ಯಾ? ನಾಚಿಕೆ ಆಗಲ್ವ ಹಿಂಗ್ ಮಾತಾಡಕ್ಕೆ? ಬಿಡ ಸಣ್ಣಿ ಬಿಡು, ಅವಳು ಇದು ನೀನ್ ಯಾವ ಕರ್ಮಕ್ಕೆ ಹೋಗ್ತೀಯ? ಸುಮ್ಮನಿರಲ್ಲ ಸ್ಮಕ್ಕ, ಇಂಥವ್ರನ್ನ ಬಿಡಬಾರ್ದು. ಇನ್ನೊಬ್ರು ಮನೆ ಬೆಂಕಿ ಎತ್ಕೊಂಡು ಉರಿತೈತೆ ಅಂದ್ರೆ ಅದ್ರಾಗೆ ನಾನು ಹೆಂಗೆ ಬೇಳೆ ಬೇಯಿಸ್ಕೊಂಬನ ಅಂತ ಯೋಚನೆ ಮಾಡ್ತಾರೆ ಇಂಥ ಲೌಡ್ಯಾರು. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ರಾತ್ರಿ ಏನೋ ಹೋದ್ರು ಹೋಗ್ಲಿ ಅಂತ ನಾ ಸುಮ್ಮನಾದ್ರೆ ಈಗ್ಲೂ ಬಂದವಳೆ ಕೆದಿಕೊಂಡು. ಇಲ್ಲಿ ಮಾಡಕ್ ಕೆಲಸ ಇಲ್ವಲ್ಲ ಇವಳಿಗೆ? ಪುಳಿ ಮುರಿಯನ ಕೂಲಿ ಕಳ್ಸಿದ್ರೆ ಸರಿಯಾಗದು. ಪಾಪ ಗಂಗಿ ಒಬ್ಳೇನೆ ಕೂಲಿ ಹೋಗ್ತಾಳಲ್ಲ, ಅದಕ್ಕೆ ಇವಳು ಮಾತಾಗ್ ಬಿಟ್ಟು ಹೋಗಕ್ಕೆ ದಿಮಾಕು. ಮೈ ಮುರಿಯನ ಕೆಲಸ ಮಾಡಿದ್ರೆ ಇಂಥವೆಲ್ಲ ಮಾತು ಗೊತ್ತಿರ್ಲಿಲ್ಲ. ನೆಲ ಸಿಕ್ಕಿರಿ ಸಾಕಪ್ಪ, ಮನಿ ಕೇಂದ್ರ ಸಾಕಪ್ಪ, ಯಾರ್ ಸುದ್ದಿ ಏನ್ ಬೇಕು ಅಂತಾನ ಅನ್ಸೋದು ಅವಾಗ. ಇವಳಿಗೆ ಬದುಕಿಲ್ಲ, ಅದಕ್ಕೇನೆ ಹಿಂಗೆ ಬೀದಿ ಸುತ್ಕೊಂಡು ಅವ್ರದ್ದು ಇರ್ದನು ಕುಡಿತಾಳ ಹಂಗೇನೆ. ಬಿಡೆ ಏ ಸಣ್ಣ ಲೋಡಿ ಬಿಡೆ, ಬಿಡ್ತೀಯ ಇಲ್ವ ಈಗ? ನಾನ್ ಇರೋದಿದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದಿ ಬದ್ರಂತೆ, ಹಂಗಾಯ್ತು ನಿನ್ ಕತೆ. ನೀನೇ ಏನೇ ಮಾಡಿದ್ಯಾ? ನೀನ್ ಹಿಂಗ್ ಹಿಡ್ಕೊಂಡು ಒದ್ಬಿಟ್ರೆ ಸತ್ಯ ಸುಳ್ಳಾಗಲ್ಲ. ತೆಗೆ ಕೈನ. ಓಹೋ ಏನು ಇವಳಿಗೆ ಶಕ್ತಿ ಇರೋದು, ನನಗೂ ಶಕ್ತಿ ಇದಾವೆ, ನನಗೂ ಕೈ ಇದಾವೆ, ನಾನೊಂದು ಬಿಟ್ರೆ ಏನೂ ಇಲ್ಲ. ಬಿಡ್ತೀಯ ಬಿಡೆ ಬಿಡು ನೋಡೋಣ ಅದ್ ಹೆಂಗ್ ಬಿಡ್ತೀಯ ಅಂತಾನ. ಯಪ್ಪ ಬಿಡೆ ಬಿಡೆ. ಏ ಸಣ್ಣಿ ಹೋಗ್ಲಿ ಬಿಡತ್ತಾಗೆ ಬಿಡು, ಅವಳ ಮಾತಿಗೆಲ್ಲ ತಲೆ ಕೆಡಿಸ್ಕೋಬೇಡ. ಏ ಸಾಕಮ್ಮ, ಬುದ್ಧಿ ಐತೋ ಇಲ್ವೇ ನಿನ್ಗೆ? ಸುಮ್ಮನೆ ನಿಂತ್ಕೊಂಬಕ್ಕೆ ಏನ್ ತಂತಿ ನೀನು? ಏ ಸಾಕಮ್ಮ, ಇದು ಬೇಕಾಗಿತ್ತ ನಿನಗೆ? ನೋಡಿವಾಗ ಒದೆ ತಿಂದೆ ಸರಿಯಾಗಿ. ಬೇರೆ ವಿಷಯಕ್ಕೆ ಮೂಗ್ ತುರ್ಸಕ್ ಹೋಗಿ ಹಿಂಗೆ ನೀನ್ ಮಾಡ್ಕೊಂಬದು. ಹೋಗು ಸುಮ್ಮನೆ, ನಿನ್ಗೆ ಯಾಕೆ ಬೇಕು ಇಂಥ ಸುದ್ದಿ ಅಲ್ಲನ? ಹೋಗ್ತೀನಿ. ನಾನು ಹೇಳಿದ್ದು ಯಾವತ್ತೂ ಸುಳ್ಳಾಗಲ್ಲ. ನನಗೆ ಗೊತ್ತೈತಿ. ಏಯ್ ಮುಚ್ಕೊಂಡು ಹೋದ್ರೆ ಸರಿ, ಏನು ಇಲ್ಲ. ಇಲ್ಲೇ ನಿಂತ್ಕೊಂಡು ನಿನ್ನ ಮಾತಾಡ್ದೆ ಅಂದ್ರೆ ನಾಲ್ಗೆ ಸಿಗದಾಕ್ಬಿಡ್ತೀನಿ. ಮುಚ್ಕೊಂಡು ಹೋಗಿ. ಸಣ್ಣಿ ಏನಮ್ಮ ಬಂತೆ ಅವಜ್ಜ? ಇಲ್ಲ ಕಣಣ್ಣ, ಇನ್ನೂ ಬಂದಿಲ್ಲ. ಆದ್ರೆ ಈ ಸಾಕಮ್ಮ ನೋಡು, ರಾತ್ರಿ ಮಾತಾಡಿದ್ ಸಾಲ್ದು ಅಂತಾನೆ ಈಗನು ಚುಚ್ಚಿ ಮಾತಾಡ್ತಾ ಇದ್ದಾಳೆ. ಇವಳೆ ಏನೋ ಮಾಡವಳೆ ಅಂತಾನ. ಈ ಮೊದ್ಲು ಇವಳನ್ನ ಊರಿಂದ ಆಚೆಗೆ ಹಾಕ್ರಿ. ಇಂಥವ್ರು ಊರಾಗಿದ್ರೆ ಸಂಸಾರಗಳು ಹಾಳಾಗೋಗ್ತವೆ. ಏಯ್ ಸಾಕಮ್ಮ, ರಾತ್ರಿ ಏನು ಬೈದು ನಿನ್ಗೆ ಕಳ್ಸಿದೀನಿ, ಇನ್ನ ಬುದ್ಧಿ ಬಂದಿಲ್ವಾ ನಿನ್ಗೆ? ಸುಮ್ನಿರಕ್ಕೆ ಆಗಲ್ವಾ ನಿನ್ಗೆ? ನಾನೇನು ಮಾಡಿಲ್ಲ. ಏನು ಮಾಡ್ದಲೆ? ಸಣ್ಣಿ ಯಾಕೆ ಸಿಟ್ಟಾಗುತ್ತೆ ನಿನ್ ಮೇಲೆ? ಅಯ್ಯೋ ನಗಣ್ಣರೇ, ಅವಳ ವಿಷಯ ಬಿಡ್ರಿ, ಮೊದ್ಲು ಆ ಅಜ್ಜನ್ ಹೆಂಗ್ ಹುಡ್ಕೋದಂತ ಯೋಚನೆ ಮಾಡ್ರಿ. ಏನಮ್ಮ ಸಣ್ಣಿ, ಈ ಯಾವ್ದಾನ ಊರಿಗೆ ಪರಿಗೆ ಹೋಗೈತೇನೋ, ಅದಲ್ಲಿ ಯಾರನ್ನ ವಿಚಾರಿಸ್ಬೇಕಾಗಿತ್ತು. ಅಯ್ಯೋ ಇಲ್ಲ ಕಣಣ್ಣ, ಯಾವ್ರಿಗೂ ಹೋಗಿಲ್ಲ. ಅಯ್ಯಪ್ಪ, ಯಾವ್ರಿಗೂ ಹೋಗೋಂಥದ್ದು ಅಲ್ಲ, ಯಾರನ್ನೂ ಸೇರೋದು ಇಲ್ಲ ಸಂಬಂಧಿಕರನ್ನ. ಎಷ್ಟಕ್ಕೋ ಯಾರು ಸಂಬಂಧಿಕರಿದ್ದಾರೆ. ನನ್ನ ಗಂಡಿಗೇನು ಮಗನ ಯಾರು ಇಲ್ಲ, ನಾವೇ ಎಲ್ಲನ. ಹೌದಾ? ಮತ್ತೀಗ ಏನಮ್ಮ ಮಾಡೋದು? ಹೆಂಗಮ್ಮ ಹುಡ್ಕೋದು? ನಗಣ್ಣರೇ, ಅದು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರೇ ಹುಡುಕ್ತಾರೆ. ಯಾರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯವ್ರ ಹೆಂಗೆ ಅಂತ. ಏ ಸುಮ್ನಿರ್ಲ ಸ್ಮಕ, ಅವ ಅಜ್ಜಂತಾಗ ಏನೈತಂತ ಹಂಗೆ ಕಿಡ್ನಾಪ್ ಮಾಡ್ತಾರೆ? ಯಾತನ ಐತಾ ಏನ್ ಕಿತ್ಕೊಂಡು ಹೋಗಕ್ಕೆ? ಬಿಡಪ್ಪ, ಯಾತನ ಒಡವೆ ಐತಿ, ದುಡ್ಡು ಇಕ್ಕೊಂಡಿದ್ದ ಅಜ್ಜ ಕಿಡ್ನಾಪ್ ಮಾಡ್ಯಾರ ಎಂಬಕ್ಕೆ. ಹೇಳು. ಅಲ್ಲ, ಬೇರೆ ಏನೋ ದ್ವೇಷ ಇಟ್ಕೊಂಡು ಯಾರನ್ನ ಕಿಡ್ನಾಪ್ ಮಾಡಿರ್ಬೋದೇನೋ, ಕಳೆದ ಓದ್ಕೊಂಡು ಹೋಗಿರ್ಬೋದೇನೋ ಅಜ್ಜನ್ನ ಸೌದಿ ತರಕ್ ಹೋದಾಗ. ಯಾರಿಗ್ ಗೊತ್ತು? ಈಗ ಎಲ್ಲ ಕಡೆ ಹುಡುಕಿದ್ದಾಯ್ತು, ಊರಾಗೆ ಹೊಲ್ದಾಗ ಎಲ್ಲನ ಎಲ್ಲೂ ಇಲ್ಲ ಅಂದ್ಮೇಲೆ ಏನೋ ಆಗೈತ ಅಜ್ಜಿಗೆ ಒಟ್ನಲ್ಲಿ. ಈಗ ಏನ್ ಮಾಡೋದಮ್ಮ ಸಣ್ಣಿ? ಪೊಲೀಸ್ ಕಂಪ್ಲೇಂಟ್ ಕೊಡೋದ? ಸುಮ್ನ ನೋಡೋಣ, ಅದೇಲಿ ಅವರೇ ಹುಡುಕ್ತಾರೇನೋ. ಅಯ್ಯೋ ನಾಗಣ್ಣರೇ, ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಅಂತೆ. ಪೊಲೀಸ್ ಬೇಡ, ಎಂತದ್ದು ಬೇಡ, ಸುಮ್ನಿರ್ರಿ. ಇನ್ನ ಸ್ವಲ್ಪ ದಿನ ಹೋದ್ರೆ ವಜ್ಜನೆ ಬರ್ತಾನೆ. ಯಾವ ಪೊಲೀಸ್ ಯಾಕೆ ಸುಮ್ಮನೆ ಪೊಲೀಸ್ ಸ್ಟೇಷನ್ಗೆ ನೀವ್ ಯಾಕೆ ಅಲ್ದಾಡ್ತೀರಾ? ಅವಳ ಪರವಾಗಿ ಯಾವ ಸ್ಟೇಷನ್ ಬೇಡ, ಎಂತದ್ದು ಬೇಡ, ಅವಳೆಲ್ಲ ನೋಡ್ಕೊಂತಾಳೆ. ಏನ ವಜ್ಜಗಾಲೆ ವಯಸ್ಸಾಗೈತಿ. ವಯಸ್ಸಾಗೈತಿ ಅಂತ ಹೇಳಿ ಹೋದ್ರೆ ಹೋಗ್ಲಿ ಅಂತ ಬಿಟ್ಬಿಡಕ್ಕಾಗುತ್ತಾ ಸಾಕಮ್ಮ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹಂಗೇನಾದ್ರೂ ಅಯ್ಯಪ್ಪ ವಜ್ಜನ ಏನಾದ್ರು ಯಾರಾದ್ರೂ ಓದ್ಕೊಂಡು ಹೋಗಿದ್ರೆ ಗೊತ್ತಾಗುತ್ತೆ. ಅಯ್ಯೋ, ಯಾರು ಓದ್ಕೊಂಡು ಹೋಗ್ತಾರ ಅವಜ್ಜನ? ಅವಜ್ಜನ್ ತಗೇನು ಏನು ಸರ ಕೇಳೋಗಿದ್ನ ಅಥವಾ ಏನಾದ್ರು ಬಂಗಾರ ಓದ್ಕೊಂಡು ಹೋಗಿದ್ನ? ಸೌದಿ ತರಕ್ ಹೋಗಿರೋದ ಅವಜ್ಜ. ಒಂದ್ ಬಾಡಿ ಒಂದು ಟವಲ್ ಸುತ್ಕೊಂಡು ಹೋಗ್ಯವನಿ. ಅವಜ್ಜನ್ ತಗ ಏನೈತಿ ಅಂತ ಅವಜ್ಜನ ಓದ್ಕೊಂಡು ಹೋಗ್ತಾರೆ ನಗಣರೆ? ನಿಮ್ಗಂತೂ ಬುದ್ಧಿನೇ ಇಲ್ಲಪ್ಪ. ಪೊಲೀಸ್ ಕಂಪ್ಲೇಂಟ್ ಅಂತಿ, ಇಂಥದಕ್ಕೆಲ್ಲ ಪೊಲೀಸ್ ಬೇಡ, ಎಂತದ್ದು ಬೇಡ. ಸುಮ್ನಿರ್ರಿ. ಎಲ್ಗಾನ ಹೋಗಿದ್ರೆ, ಯಾರಿಂದಾನ ಹೋಗಿದ್ರೆ ಅವನೇ ಬರ್ತಾನೆ ಇನ್ನೊಂದು 2 ದಿವಸ.
ಅಯ್ಯೋ ಏ ಸಾಕಮ್ಮ ನಿನ್ಗೇನೇ ಬಂದಿರೋದು ಹೊತ್ತು ಹೋಗೆ ಮೊದ್ಲು ಇಲ್ಲಿಂದ ನಾ ತೊಲಗ್ತೀಯ ಇಲ್ವೋ ಇನ್ನೊಂದ್ 4 ಬಿಡ್ಲಾ ಆಯ್ತು ಹೋಗ್ತೀನಿ ತಗ ಏನೋ ಒಳ್ಳೇದ್ ಹೇಳಕ್ ಬಂದ್ರೆ ನನ್ನ ಮೇಲೆ ಬರ್ತಾಳೆ ಗುರ್ರಮ್ಮಂಗೆ ಹೆಂಗಾದ್ರೂ ಹಾಳಾಗೋಗು ನನಗೇನಂತೆ ಹೋಗ್ತೀನಿ ಯಪ್ಪ ಯಪ್ಪ ಈ ಸಾಕಮ್ಮನ ಬಾಯಿ ಮುಚ್ಚಕ್ಕಾಗಲ್ಲ ಕಣ್ಲಸ್ ಮಕ್ಕ ಯಾರ್ ಬಾಯಿ ಮುಚ್ಚಿರುನು ಯಾರು ಎಷ್ಟು ಬೈದ್ರು ಒಂದ್ ಈಟುನು ಇವಂಗ್ ನಾಟದೇ ಇಲ್ವಲ್ಲ ಅಷ್ಟು ಬೈದ್ರು ತಿರ್ಗಾ ಇನ್ನು ಏನೋ ಒಂದ್ ಕೊಂಕ್ ಮಾತಾಡ್ ಹೋಗುತ್ತೆ ಹೋಗ್ಬೇಕಾದ್ರೂ ಅಯ್ಯಯ್ಯಪ್ಪ ಅದ್ ಯಾರ್ ಬಾಯಿ ತಿಡಿದ್ರು ಏನ್ ಕತೆ ಈ ಸಾಕಮ್ಮಂದ ಹೋಗ್ಲಿ ಬಿಡೋಣ ನನ್ಗೆ ಇವಾಗ ಸಾಕಮ್ಮಂದ ಯಾಕೆ ನನ್ಗೆ ಈ ಸಾಕಮ್ಮ ಯಾಕೋ ಪೊಲೀಸು ಅದು ಇದು ಅಂತ ಅಂದ್ರೆ ಹೆದರಿಕೆಂತ ಇದ್ದಾಳೆ ಅಂದ್ರೆ ನನ್ಗೆ ಯಾಕೋ ಈ ಸಾಕಮ್ಮಂದ ಏನಾದ್ರೂ ಕೈವಾಡ ಇರ್ಬೋದಾ ಅಂತ ಸಾಕಮ್ಮಂದ ಅಯ್ಯೋ ಸಾಕಮ್ಮಗೆ ಏನಮ್ಮ ಆಗ್ಬೇಕಾಗೈತೆ ಅವ ಅಜ್ಜನ ಒತ್ಕೊಂಡು ಹೋಗಿ ಎಲ್ಲಾನ ಬಚ್ಚಿಟ್ಟು ಏನಾಗ್ಬೇಕಾಗೈತೆ ಹೇಳು ಯಾರಿಗ್ ಗೊತ್ತು ಸಣ್ಣಿನ ವಜ್ಜನ ಮದ್ವೆ ಆಗಿರೋದು ಅವಳಿಗೆ ಇಷ್ಟ ಇರ್ಲಿಲ್ಲ ಸಣ್ಣಿಗೆ ಎಲ್ಲ ಆಸ್ತಿ ಸಿಗುತ್ತೆ ಒಡವೆ ಸಿಗುತ್ತೆ ದುಡ್ಡು ಸಿಗುತ್ತೆ ಅಂತ ಅವಳಿಗೆ ಹೊಟ್ಟೆ ಉರಿ ಇತ್ತು ಅವಾಗಿಂದ ಏನಾದ್ರೂ ಒಂದು ಕಿತಾಪತಿ ಮಾಡ್ತಲೇ ಇದ್ಲು ಅದೇ ಸೇಡಿಕೊಂಡು ಏನಾನ ಮಾಡ್ಸವಳ ಏನೋ ಏನಪ್ಪ ಲಸ್ಮಕಯ್ಯ ನೀನ್ ಹೇಳಿದ್ದು ನನಗೂ ಯಾಕೋ ಹಂಗೆ ಇರ್ಬೋದೇನೋ ಅಂತ ಅನ್ಸುತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಬಿಡೋಣ ನೋಡೋಣ ಪೊಲೀಸ್ನವ್ರಿಗೆ ಹೇಳೋಣ ನಮ್ಗೆ ಇವಳ ಮೇಲೆ ಅನುಮಾನ ಐತೆ ವಿಚಾರಣೆ ಮಾಡ್ರಿ ಅಂತ ಹೇಳ್ಕೊಂಡು ಹೋಗಿ ಒದ್ದು ಬಾಯಿ ಬಿಡಿಸ್ತಾರ ಅವರೆಲ್ಲ ಹಂಗೇನಾದ್ರೂ ಮಾಡಿದ್ರೆ ಈಗಲೇ ಹೋಗೋಣ ನಡೀರಿ ಸರಿ ಸರಿ ನಾನ್ ಬರಕ್ಕಾಗಲ್ಲ ನಾಗಣ್ಣನ್ ಕರ್ಕೊಂಡೋಗಿ ನೀನೇ ಪೊಲೀಸ್ ಕಂಪ್ಲೇಂಟ್ ಕೊಡು ನನಗೂ ಕಾಲ ಆಗಲ್ಲ ಜಾಸ್ತಿ ನಡಿಯಕ್ಕಾಗಲ್ಲ ನಿಮ್ಮ ಹುಡುಗನ ನಮ್ಮಂತ ಇಕ್ಕೇನ್ ತಿಂತೀರಾನ ಸರಿ ಕಣ್ಲಸ್ ಮಕ್ಕ ಹಂಗೆ ಮಾಡು ನಾನು ನಾಗಣ್ಣನ್ ಕರ್ಕೊಂಡೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬರ್ತೀನಿ ಹೋಗು ಹೋಗು ಕಂಬ ಕಂಬ ಬಾರ ನಮ್ಮಂತಕ್ಕೆ ಹೋಗೋಣ ಪಾಪ ಲಸ್ಮಕ್ಕ ಮಂತಕ್ಕೆ ಹೋಗು ಲಸ್ಮಕ್ಕನ ಮಗ ಇದ್ದಾನೆ ಸೂರ್ಯ ಅವನ ಜೊತೆಗೆ ಆಡ್ತಾ ಇರು ನಾನು ಇಲ್ಲೇ ಹೋಗಿ ಬರ್ತೀನಿ ನಿಮ್ಮ ಅಪ್ಪ ಎಲ್ಲಿ ಹೋಯ್ತೆ ಅಂತಾನ ವಿಚಾರಿಸ್ಕೊ ಬರ್ತೀನಿ ಹಂಗ ಹೊಳ್ಬೇಡ ಸರಿ ಆತಮ್ಮ ಜಲ್ದು ಬಾ ನನ್ಗೆ ಆತನ ತಕೊಂಬ ತಿಂಬಕ್ಕೆ ಸರಿ ಯಾತಂತ ಬರ್ತೀನಿ ಹೋಗು ಲಸ್ಮಕ್ಕ ಕರ್ಕೊಂಡು ಹೋಗು ಕರ್ಕೊಂಡು ಹೋಗ್ತೀನಿ ನೀವು ಹೋಗ್ರಿ ಬಾರಪ್ಪ ಕಂಬ ಹೋಗನ್ ಬಾ ನಮ್ಮಂತಕ್ಕೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ